ಇನ್ನೊಂದು ವಿಚಾರ ಅಂತ ಅಂದರೆ ರಾಕೇಶ್ ಪೂಜಾರಿ ಅವರು ಅಂದರೆ 33ನೇ ವರ್ಷಕ್ಕೆ ಹೃದಯಾಘಾತ ಆಗಿ ನಿಧನರಾಗಿರೋದು. ಸೊ ಮೇ ಬಿ ನೀವು ಅವರನ್ನು ನೋಡಿರ್ತೀರಾ ಅನ್ಸುತ್ತೆ ಹತ್ರದಿಂದ. ನೋಡಿದ್ರಲ್ಲ, ಸ್ಟೇಜ್ ಹತ್ತಿದ್ದೀವಿ. ನಿಮ್ಗೇನು ಗೊತ್ತಾ, ಅವತ್ತು ಮೊನ್ನೆ ಏನು ನಡೀತು ಅಂತ ಹೇಳ್ತೀನಿ. ಮಿಮಿಕ್ರಿ ಗೋಪಿಯವ್ರದ್ದು ಈವೆಂಟ್ಸ್ ನಾನ್ ಸ್ಟಾಪ್ ನಡೀತಾ ಇರುತ್ತೆ. ಫೋನ್ ಮಾಡಿ ಪ್ರಥಮ್ ಜಿ ಮಾಡ್ಬಿಡೋಣ ನಾಳಿದ್ದು ಅಂತ ಹೇಳಿದ್ರು. 11th 12th ಮಾಡ್ಬಿಡೋಣ, ಸಂಡೇ ಆಗಿದ್ರು ಸಹಿತ ನಾವು ಮಾಡಬೇಕು ಅಂತ ಪ್ಲಾನ್ ಆದ್ವಿ. ಸೊ ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಮಿಡ್ ನೈಟ್ ನ್ಯೂಸ್ ಬಂತು. ನಾವು ಕಾಮಿಡಿ ಪೋರ್ಷನ್ ಶೂಟ್ ಮಾಡ್ತಾರೆ ಕೊಕೆಂದು, ಇದು ಇದರಲ್ಲಿ ರಾಮ ಮಂದಿರದ. ಪ್ರಥಮ್ ಅವರೇ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಇವತ್ತು ಶೂಟ್ ಪೋಸ್ಟ್ಪೋನ್ ಮಾಡ್ಬಿಡೋಣ ಬಿಕಾಸ್ ನನ್ನ ಮಕ್ಕಳೆಲ್ಲ ಹರ್ಷ ಇರಲ್ಲ. ಇವತ್ತು ಕಾಮಿಡಿ ಸೀನು, ನನ್ನ ಜೊತೆಲಿದ್ದ ಹುಡುಗ ಸತ್ತೋಗ್ಬಿಟ್ಟ ಅಂದರೆ ನಾನು ನಗನಗ್ತಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರೊಂದು ಮಾತು ಹೇಳಿದ್ರಂತೆ. ಕಾಂತಾರ ಸಿನಿಮಾದಲ್ಲಿ ಅಣ್ಣಯ್ಯ ಅವ್ರು ಹೇಳಿದ್ದು ಹೇಳ್ತೀನಿ. ನನಗೆ ಯಾರು ಹೇಳಿದ್ದು? ಮಿಮಿಕ್ರಿ ಗೋಪಿ ಹೇಳಿದ್ದು. ಅಣ್ಣವ್ರಿ, ಇದು ಕಾಂತಾರ 1 ಚಾಪ್ಟರ್ 1 ಬರ್ತಾ ಇದೆ, ಆ ಸಿನಿಮಾ ನನಗೆ ನೆಕ್ಸ್ಟ್ ಲೆವೆಲ್ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಣ್ಣ, ನೀವು ಈ ಸಿನಿಮಾ ನೋಡಿ ಅಣ್ಣ, ಅದು ಬರೋ ತನಕ ನಮಗೆ ಅಷ್ಟೇ, ಅದಾದಮೇಲೆ ನಮ್ಮ ಟೈಮ್ ಚೇಂಜ್ ಆಗುತ್ತೆ ಅಣ್ಣ. ಇದು ಮಿಮಿಕ್ರಿ ಗೋಪಿಗೆ ಅವ್ರು ಹೇಳಿದ್ದು. ಅದು ಇನ್ನೂ ಕಿವಿಲೇ ಇದೆ ಅಂತ. ಮಧ್ಯರಾತ್ರಿ ಮಿಮಿಕ್ರಿ ಗೋಪಿ ನನಗೆ ಫೋನ್ ಮಾಡಿದ್ರು. ತಕ್ಷಣ ಬೆಳಗ್ಗೆ ನಾನೇನು ಮಾಡಿದೆ ಗೊತ್ತಾ, ನನ್ನ ಕಾರ್ ಕಳಿಸ್ದೆ ಮಿಮಿಕ್ರಿ ಗೋಪಿಗೆ. ಎಲ್ಲಿದ್ದೀರಿ ಅಣ್ಣ, ನಾನೇ ಬರ್ತಾ ಇದ್ದೀನಿ ಅಂತ ಹೇಳಿ ಟಕ್ಕ ನಾನೇ ಪಿಕ್ ಮಾಡೋಕ್ಕೆ ಡಲ್ ಆಗಿರ್ತಾರೆ. ನಾನೇ ಸಮಾಧಾನ ಮಾಡಿ, ಈಗ ನಾನು ವಾಪಸ್ಸಂತೂ ಕರ್ಕೊಂಬರಕ್ಕಲ್ಲ ಅಣ್ಣ, ಎಲ್ಲ ಸೆಟ್ಟು ರಾಮ ಮಂದಿರ ಇದೆಯಲ್ಲ ಅಲ್ಲಿ ಶೂಟು, ರೋಡಲ್ಲಿ ಪಬ್ಲಿಕ್ ಇನ್ಸ್ಪೆಕ್ಟ್ರು ಮತ್ತು ACP ಹತ್ರ ಪರ್ಮಿಷನ್ ತೊಗೊಂಡಿದ್ದೆ. ಮೇಯ್ನ್ ರೋಡಲ್ಲಿ ಶೂಟ್ ಅದು. ಸೊ ಮತ್ತೆ ಪರ್ಮಿಷನ್ ಇವೆಲ್ಲ ಕಷ್ಟ ಆಗುತ್ತೆ. ನಾನು ಹೋಗಿರೋ ವ್ಯಕ್ತಿನ ತೊಗೊಂಬಂದು ಕೊಡೋಕ್ಕಾಗಲ್ಲಣ್ಣ. ಒಂದು ಎಲ್ಲರೂ ಶ್ರದ್ಧಾಂಜಲಿನ ಮನಸ್ಪೂರ್ವಕವಾಗಿ ಸಂತಾಪ ಹಾಕ್ಬಿಟ್ಟು ನಾವು ಕೆಲಸ ಶುರು ಮಾಡೋಣ, ಈ ಕೆಲಸದ ಮೂಲಕ ನಾವು ರಾಕೇಶ್ಗೆ ಗೌರವ ತೋರಿಸೋಣ ಅಂತ ಹೇಳಿದೆ. ನಾನೇ ಹೋಗಿ ಕರ್ಕೊಂಡೋಗಿ ರಾಕೇಶ್ ಇದು ವಿಚಾರ ಮಾತಾಡಿ ಸಮಾಧಾನ ಮಾಡಿ ಶೂಟ್ ಮಾಡಿದ್ವಿ. ಎಲ್ಲರೂ ಭಾರವಾದ ಮನಸ್ಸಲ್ಲಿ ಆ ದಿನ ಆ್ಯಕ್ಚುಲಿ ಒಂದು ಸಂಭ್ರಮಾಚರಣೆ ಇತ್ತು. ನಾವೆಲ್ಲ ಒಂದೇ ಮಾತಾಡಿದ್ದು, ಯಾವ ಸಂಭ್ರಮಾಚರಣೆನೂ ಬೇಡ, ಒಂದು ಭಾರವಾದ ಮನಸ್ಸಲ್ಲಿ ಒಬ್ರಿಗೊಬ್ರು ಗೌರವಪೂರ್ವಕವಾಗಿ ಸಿಗೋಣ ಅಂಥೇಳಿ 2 ದಿನ ಪೋಸ್ಟ್ಪೋನ್ ಆಯಿತು. ಮೊನ್ನೆಯಿಂದ ನಾನ್ ಸ್ಟಾಪ್ ಶೂಟ್ ನಡೀತಾನೆ ಇದೆ. ಸೊ ಕೊಕೇನ್ಗೆ ಬಹುಶಃ ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕು. ಒಂದೇನು ಹೇಳ್ತೀನಿ ಅಂದರೆ, ಈಗಿನ ಜನ್ರೇಷನ್ ಅವ್ರಿಗೆ ದಯವಿಟ್ಟು ಸ್ಟ್ರೆಸ್ ತೊಗೊಂಬಿಡಿ. ಒಂದು, ಎರಡನೇದು ಅತಿಯಾಗಿ ಏನಂದರೆ ಮನಸ್ಸಿಗೆ ಆಘಾತ ಆಗೋಂಥ ವಿಚಾರ ಮನ್ಸಿಗೆ ತೊಗೊಬೇಡಿ. ಈ ಗಿಮ್ಗೆಲ್ಲ ಫಸ್ಟ್ ಆಫ್ ಆಲ್ ಹೋಗಲೇಬಾರ್ದು. ಅವೆಲ್ಲ ಆಗಿನ ಕಾಲದಲ್ಲಿ ಯೋಗ ಮಾಡೋರು, ನಿದ್ದೆ ಮಾಡೋರು 100-120 ವರ್ಷ 90 ವರ್ಷ ಎಲ್ಲ ಬದುಕೋರು. ಈಗ 30 ವರ್ಷಕ್ಕೆ ಟುಪ್ಪಕ್ಕೂ ನೋಟೋಗ್ತಾ ಇದ್ದಾರೆ. ಆರೋಗ್ಯದಲ್ಲಿ ಸತ್ವ ಇಲ್ಲ, ಫುಡ್ಡಲ್ಲಿ ಸತ್ವ ಇಲ್ಲ. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಟ್ರೆಸ್ ತೊಗೋಬೇಡಿ. ಕಲಾವಿದರು ಆಮೇಲೆ ನಮ್ದು ಹೆಂಗೆ ಗೊತ್ತಾ, ತುಂಬ ಕ್ರಿಯೇಟಿವ್ ಫೀಲ್ಡ್ ಇರುತ್ತೆ. ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳ. ಇಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಸ್ಟ್ರೆಸ್ಸು. ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮಂಗಳ. ನಮಗೆ 8 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬರೋದು, ಬೆಳಗ್ಗೆ 10 ಗಂಟೆಗೆ ಹೋಗಿ ಸಂಜೆ 6 ಗಂಟೆ ಬರೋ ಕೆಲಸ, ತಿಂಗಳಿಗೊಂದ್ಸಲ ಸಂಬಳ ಅಲ್ಲ ಅದು. ಇಲ್ಲಿ ತುಂಬ ಏಳು ಬೀಳಿರುತ್ತೆ. ಆ್ಯಂಡ್ ಈ 10 ವರ್ಷದಂತೂ ಚಿತ್ರಾಂಗ ತೀರಾ ಶೋಚನೀಯ ಪರಿಸ್ಥಿತಿ. ಊಟ ಹುಟ್ಟುತ್ತಾ ಇಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವ್ರಿಗೆ. ಸೊ ಸಿನಿಮಾ ಸೀರಿಯಲ್ಗೆ ಬೇರೆ ಪ್ರೈಸ್ ಇರುತ್ತೆ, ಸಿನಿಮಾಗೆ ಬೇರೆ. ಅಲ್ಲಪ್ಪ, ಸಿನಿಮಾ ಅದಕ್ಕಿಂತ ಶೋಚನೀಯ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದೆ. ಸರ್ಕಾರ ಹಿರಿಯ ಕಲಾವಿದ್ರು ಕೈ ಹಿಡಿಬೇಕು, ಹಸ್ತಿರೋರ್ಗೆ ಊಟ ಹಾಕಬೇಕು. ಸೊ ಆ ದಯನೀಯ ಪರಿಸ್ಥಿತಿಲಿದೆ. ಅದೇನಾಗುತ್ತೆ, ಆ ಸ್ಟ್ರೆಸ್ಸು ಶರೀರಕ್ಕೆ, ಹಾರ್ಟ್ಗೆ ಬಿದ್ದಾಗ ಇದೇನಾಗುತ್ತೆ, ಈ ಏಜ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುವಷ್ಟು ದುರಂತ ಆಗ್ತಾ ಇದೆ. ಇದೆಲ್ಲವೂ ಒಂದೊಂದು ಕಾರಣ. ಅಯ್ಯೋ ಇದು ಮಾಡಬೇಕು, ಅಯ್ಯೋ ಅದಾಗೋಗಿತ್ತಂತೆ, ಇದಿಲ್ವಂತೆ, ಇದೆಲ್ಲ ಏನಾಗುತ್ತೆ ಬ್ರೈನ್ಗೆ ಮತ್ತು ಇದಕ್ಕೆ ಸ್ಟ್ರೆಸ್ ಆಗುತ್ತೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಬದುಕೋಕ್ಕೇನು ಬೇಕು, ದಯಮಾಡಿ ನಗನಗ್ತಾ ಇರೋದಕ್ಕೆ ಏನು ಬೇಕು ಮಾಡಿ. ಸೊ ಇದು ನಾನು ಎಲ್ಲರಿಗೂ ಹೇಳೋವಂಥ ಒಂದು ಕಿವಿ ಮಾತು. ಈ ಜಿಮ್ ಎಲ್ಲ ಬಿಟ್ಟು ಸುಮ್ಮನೆ ಆರಾಮಾಗೆ ಇದ್ದು ಬದುಕನ್ನು ಸಂತೋಷವಾಗಿದೆ. ಎಷ್ಟು ದುಡ್ಡು ಮಾಡಿದೆ, ಎಷ್ಟು ಸ್ಟ್ರೆಸ್ ತೊಗೊಂಡೆ ಅಲ್ಲ, ಎಷ್ಟು ಚೆನ್ನಾಗಿ ಬದುಕಿದೆ ಅನ್ನೋದನ್ನು ಅಷ್ಟೇ. ಈಗ ನೀವು 60-70 ವರ್ಷ ಬದುಕೋದು ಕೂಡ ಈಗಿನ ಕಾಲದಲ್ಲಿ ದೊಡ್ಡ ಸಾಧನೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ.